ಒಂದು ದಟ್ಟವಾದ ಕಾಡು ಇರುತ್ತೆ. ಆ ಕಾಡಿನಲ್ಲಿ ಎರಡು ಪ್ರಾಣಿಗಳಿರುತ್ತವೆ. ಒಂದು ಪ್ರಾಣಿ ಹುಲಿ ಮತ್ತು ಒಂದು ಮೇಕೆ. ಎರಡು ತುಂಬ ಸ್ನೇಹದಿಂದ ಇರುತ್ತವೆ. ಅವು ಒಂದನ್ನೊಂದು ಬಿಟ್ಟಿರುವುದೇ ಇಲ್ಲ. ಆದರೆ ವಿಶೇಷವಾಗಿ ಒಂದು ದಿನ ಮೇಕೆಯು ಹುಲಿಯ ಸ್ನೇಹ ಇಷ್ಟವಾಗದೆ ಹುಲಿಯನ್ನು ಬಿಟ್ಟು ಹೋಗಿಬಿಡುತ್ತದೆ. ಮೇಕೆ ಇಷ್ಟವಾಗದೆ ಬೆಟ್ಟವನ್ನು ಹತ್ತಿ ಹೋಗಿಬಿಡುತ್ತದೆ. ಕುರಿಯು ಹೋದಾಗ ಹುಲಿಗೆ ತುಂಬ ದುಃಖವಾಗಿರುತ್ತದೆ. ದುಃಖವಾಗಿ ಹುಲಿಯ ಮಿತ್ರತ್ವವನ್ನೇ ಮರೆತು ಬಿಡುತ್ತದೆ. ಹುಲಿಯು ಹತಾಶವಾಗಿ ಅಲೆಯುತ್ತಿದ್ದಾಗ ಹತ್ತಿರದಲ್ಲೇ ಒಂದು ಗಿಡ ಇರುತ್ತದೆ. ಆ ಗಿಡದ ಮೇಲೆ ಒಂದು ಪಕ್ಷಿ ಕೂತಿದ್ದನ್ನು ನೋಡಿ ಆ ಹುಲಿಯು ಸುಮ್ಮನೆ ತಲೆ ತಗ್ಗಿಸಿ ಹೋಗುತ್ತಿರುತ್ತದೆ. ಆದರೆ ಆ ಪಕ್ಷಿಯು ಮುಜುಗರ ಪಡದೆ ಆ ಹುಲಿಯನ್ನು ಮಾತನಾಡಿಸುತ್ತದೆ, ಏಕೆ ನೀನು ಹೀಗಾಗಿರುವೆ ಎಂದು. ಆ ಹುಲಿಯು ತನ್ನ ಸ್ನೇಹದ ದ್ರೋಹದ ವಿಷಯವನ್ನೆಲ್ಲ ಹೇಳುತ್ತದೆ. ಹುಲಿ ತುಂಬ ದುಃಖಿತನಾಗಿರುತ್ತದೆ. ಪಕ್ಷಿ ಕೂಡ ಅಯ್ಯೋ ಪಾಪ ಎನ್ನುತ್ತದೆ ಎಂದು ಪಕ್ಷಿಯು ಹುಲಿಗೆ ಸಹಾಯವನ್ನು ಮಾಡುತ್ತದೆ. ಸಹಾಯವನ್ನು ಮಾಡಿ ಹುಲಿಯು ತನ್ನ ಗುರಿಯನ್ನು ಮುಟ್ಟಿ ಅದು ದೊಡ್ಡ ಕಾಡಿನಲ್ಲಿ ದೊಡ್ಡ ರಾಜನಾಗಿ ಬೆಳೆಯುತ್ತದೆ.